ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. IPL ಫೈನಲ್ ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ ಕ್ರಿಕೆಟ್ ಫೀವರ್. RCBಗೆ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಇದೀಗ RCBಗೆ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಕೊಪ್ಪಳದ ಫ್ಯಾನ್ಸ್. ಜೈ RCB, ಈ ಬಾರಿಯೂ ಕಪ್ ನಮ್ದೆ, ಈ ಸಲವೂ ಕಪ್ ನಮ್ದೆ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಕಳೆದ ವರ್ಷದ್ದು ಸೇರಿ ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫ್ಯಾನ್ಸ್. ಕಳೆದ ಬಾರಿಯೇ ಸಂಭ್ರಮ ಎಲ್ಲೆಡೆ ಮಿತಿಮೀರ್ ಬಿಟ್ಟಿತ್ತು, ಈ ಬಾರಿಯೂ ಅಷ್ಟೇ ಸಂಭ್ರಮಿಸ್ತಾ ಇದ್ದೀವಿ, ಎರಡನ್ನೂ ಸೇರಿಸಿ ಸಂಭ್ರಮಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇಲ್ಲಿ RCB ಫ್ಯಾನ್ಸ್. ಅಂದ್ರೆ RCB ಮತ್ತು ಗುಜರಾತ್ ಟೈಟನ್ಸ್ ನಡುವೆ IPL ನ ಏನು ಫೈನಲ್ ಪಂದ್ಯ ನಡೆಯಲಿದೆ. ಈಗಾಗಲೇ ಒಂದು ಬಾರಿ ಕಪ್ಪನ್ನು ಗೆದ್ದಿರುವಂತಹ RCB ತಂಡ ಇದೀಗ ಮತ್ತೆ ಎರಡನೇ ಬಾರಿಗೆ ಕಪ್ಪನ್ನು ಮುಡಿಗೇರಿಸಲು ಕೂಡ ಸಿದ್ಧರಾಗಿರುತ್ತದೆ. ಈ ಕಾರಣಕ್ಕಾಗಿ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳದ ಒಂದು ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಮತ್ತು ಅದರ ಜೊತೆಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಏನಂತಂದ್ರೆ ಇವತ್ತು ಲೈವ್ ವೀಕ್ಷಣೆ ಸಲುವಾಗಿ ಒಂದು ಪರದೆಯನ್ನು ಅಳವಡಿಸಿರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ತಾಲೂಕಾ ಕ್ರೀಡಾಂಗಣದಲ್ಲಿ ಈ ದೃಶ್ಯ ನೋಡ್ತಾ ಇರ್ಬೋದು. ತಾಲೂಕಾ ಕ್ರೀಡಾಂಗಣದಲ್ಲಿ ಸ್ವತಃ ಸಾರ್ವಜನಿಕರ ಸಲುವಾಗಿ ಇವತ್ತು ಏನಂದ್ರೆ ವಿಶೇಷವಾಗಿ ಇವತ್ತು ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಇದೀಗ ಬೃಹತ್ ಯಂತ್ರ LED ಪರದೆಯನ್ನು ಅಳವಡಿಸುವ ಮೂಲಕ ಸಾರ್ವಜನಿಕರ ಲೈವ್ ಅನ್ನ ಪಂದ್ಯಾವಳಿಯ ಲೈವ್ ವೀಕ್ಷಣೆಯನ್ನು ಕೂಡ ತೋರಿಸಲು ಇವತ್ತು ಸಿದ್ಧರಾಗಿರುತ್ತದೆ. ಜೊತೆಗೆ ಏನಂತಂದ್ರೆ ಯಾರಾದರೂ ವೀಕ್ಷಕರು ಬಂದರೆ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಇವತ್ತು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅದರ ಜೊತೆಗೆ ಸಂಸದರು ಮಾಡಿರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಇರೋದು. ಬರಂತ ಏನಂದ್ರೆ ಯಾರಾದರೂ ವೀಕ್ಷಕರು ಅಭಿಮಾನಿಗಳಿದ್ರೆ ಅವ್ರಿಗೆಲ್ಲರಿಗೂ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ಮಾಡಿರೋದು. ಕಳೆದ ವರ್ಷ ಕೂಡ ಯಶಸ್ವಿಯಾಗಿ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಈ ತಾಲೂಕಾ ಕ್ರೀಡಾಂಗಣದಲ್ಲಿ ಏನಂದ್ರೆ ಎಲ್ಲರಿಗೂ ಕೂಡ ಒಂದು ಲೈವ್ ಆಗಿ ಅವತ್ತು ಏನಂದ್ರೆ ದೊಡ್ಡದಾದಂಥ ಪರದೆ ಮೂಲಕ ಈ IPL ಪಂದ್ಯವನ್ನು ವೀಕ್ಷಣೆ ಮಾಡಲು ಕೂಡ ಅವಕಾಶ ಕಲ್ಪಿಸಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಬಂದಂಥ ಅಭಿಮಾನಿಗಳು ಕೂಡ ಉಚಿತವಾಗಿ ಒಂದು ಉಪಹಾರ ಮತ್ತು TV ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ವರ್ಷ ಕೂಡ ಇದೇ ರೀತಿ ಸ್ವತಃ ಅಂದ್ರೆ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಮಾಡ್ತಾ ಇರೋದು. ಇವತ್ತು ಸಾವಿರಾರು ಆಸನದ ವ್ಯವಸ್ಥೆ ಮಾಡುವ ಮೂಲಕ ಸಂಜೆ ಪ್ರಾರಂಭವಾಗುತ್ತೆ ಪಂದ್ಯಾವಳಿ ವೀಕ್ಷಣೆ ಮಾಡೋ ಸಲುವಾಗಿ ಅಭಿಮಾನಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮತ್ತು ಅದ್ರ ಜೊತೆಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಸಂಸದರು ಮಾಡಿರೋದು. ನಮ್ಮ ಜೊತೆ ಸಂಸದರಂತ ರಾಜಶೇಖರ್ ಹಿಟ್ನಾಳ್ ಇರುತ್ತೆ, ಅವ್ರು ಮಾತಾಡ್ಸ್ಕೊಂಡು ತಗೋಣ ಯಾವ ರೀತಿ ವ್ಯವಸ್ಥೆ ಮಾಡಿರೋದು ಮತ್ತು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಿದೆ ಅಂತೇಳಿ ಮಾತಾಡ್ಸ್ಕೊಂಡು ತಗೋಣ. ಸರ್, ಕಳೆದ ಬಾರಿ ಯಶಸ್ವಿಯಾಗಿ ಏನಂದ್ರೆ ಇಲ್ಲಿ ಎಲ್ಲರೂ ಕೂಡ ಏನಂದ್ರೆ ಒಂದು ದೊಡ್ಡ ಪರದೆ ಮೂಲಕ ಪಂದ್ಯ ವೀಕ್ಷಣೆ ಮಾಡೋಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೆ ಉಚಿತವಾದ ಉಪಹಾರ ಮತ್ತು TV ವ್ಯವಸ್ಥೆ ಎಲ್ಲ ಮಾಡಿದ್ವಿ, ಭಾಳ ಯಶಸ್ವಿಯಾಗಿತ್ತು. ಕಳೆದ ಬಾರಿ ಕೂಡ ಫೈನಲ್ ಪಂದ್ಯ ಗೆದ್ದಿದ್ರು ಮತ್ತು ಸಂಭ್ರಮಾಚರಣೆ ಆಗಿತ್ತು. ಈ ವರ್ಷ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿರೋದು? IPL 19ರ ಫೈನಲ್ಗೆ RCB ಪ್ರವೇಶಿಸಿರೋದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ವಿಶೇಷವಾಗಿ ಯುವಕ ಮಿತ್ರರಿಗೆ ಭಾಳ ಸಂತೋಷ ಆಗೈತೆ. ಕಳೆದ ಬಾರಿ ಕೂಡ ನಾವು ಇದೇ ಗ್ರೌಂಡಲ್ಲಿ ಫೈನಲ್ ಪಂದ್ಯಗೆ LED ಮೂಲಕ ನಾವು ಪ್ರಸಾರ ಮಾಡಿದ ಹೊತ್ನಾಗ ಭಾಳಷ್ಟು ಅಭೂತಪೂರ್ವ ಜನ ಬೆಂಬಲಿಸಿದರು, ಬಂದಿದ್ದರು. ಉತ್ಸಾಹದಿಂದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರು. ಅದಕ್ಕೆ ತಕ್ಕನಾಗಿ ಕೂಡ RCB ಕೂಡ ಗೆಲುವನ್ನು ಸಾಧಿಸಿದ್ದು ಇಡೀ ರಾಜ್ಯಕ್ಕೆ ಭಾಳ ಸಂತೋಷ ಆಗಿದೆ. ಈ ಸಾರಿ ಕೂಡ ಫೈನಲ್ ಪ್ರವೇಶಿಸಿದ ಭಾಳ ಸಂತೋಷದ ಸಂಗತಿ. ಹಂಗಾಗಿ ಈಗ ಬೃಹತ್ LED ಪರದೆ ಮೂಲಕ ಎಲ್ಲರೂ ಒಂದೇ ಕಡೆ ಭಾಗವಹಿಸಿ ನಮ್ಮ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ RCB. ಆ ಗೆಲುವಿನ ಗಳಿಗೆಯನ್ನು ಸಂಭ್ರಮಿಸೋಕ್ಕೆ ಇವತ್ತು LED ಪರದೆ ಮತ್ತು ಉಪಹಾರದ ವ್ಯವಸ್ಥೆ, TV ವ್ಯವಸ್ಥೆ ಮತ್ತು ಸೌಂಡ್ ಸಿಸ್ಟಮ್, DJ ಸೌಂಡ್ ಸಿಸ್ಟಮು, ಅದ್ರ ಜೊತೆಗೆ ಆ ಗೆಲುವನ್ನು ಸಂಭ್ರಮಿಸೋಕ್ಕೋಸ್ಕರ ಇವತ್ತೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಮತ್ತು ಮಹಿಳೆಯರಿಗೆ ಕೂಡ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಕೂಡ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಇಷ್ಟಂದ್ರೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮತ್ತು ಒಟ್ಟಾರೆ ಏನಂದ್ರೆ ಕಳೆದ ಬಾರಿ ಯಾವ ರೀತಿ ಸಂಭ್ರಮ ಇತ್ತು ಅದೇ ರೀತಿ ಇವತ್ತು ಕೂಡ ಸಂಭ್ರಮಾಚರಣೆ ಆಡಲು ಕೂಡ ಸಿದ್ಧವಾಗಿರುತ್ತದೆ. ಈ ಬಾರಿ ಕೂಡ ಕಪ್ ಗೆದ್ದೇ ಗೆಲ್ಲುತ್ತೆ RCB ಅಂತ ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಅಂಜೀಮ್ ಜೊತೆ ನಾಗರಾಜ್, TV ನ್ಯೂಸ್ ಕೊಪ್ಪಳ.